ನಮಸ್ಕಾರ ಎಲ್ರಿಗೂ. ಸೊ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ದಯವಿಟ್ಟು ಕ್ಷಮಿಸಿ, ನನಗೆ ವರ್ಕಿಂಗ್ ಡೇ ಅಂದ ತಕ್ಷಣ ಸ್ವಲ್ಪ ವೀಡಿಯೋ ಮಾಡೋದು ಕಷ್ಟನೇ. ಬಿಕಾಸ್ ವೀಕೆಂಡ್ ಆದರೆ ಬೇಗ ಬೇಗ ಫ್ರೀ ಇರ್ತೀವಿ, ಮಾಡ್ಬೋದು. ಸೊ ವರ್ಕಿಂಗ್ ಡೇಸಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಕೆಲಸ ಇರುತ್ತೆ. ಸೊ ಕೆಲಸದ ಜೊತೆಗೆ ಇದು ಮಾಡಬೇಕು ಅಂದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಕ್ಷಮಿಸಿ ಅಂತ ಹೇಳುವಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಮ್ಯಾಚ್, ಸೊ ನಮ್ಮ RCB ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ. ಸೊ ಭಯ ಆಬ್ವಿಯಸ್ಲಿ ಇದೆ. ಬಿಕಾಸ್ ಅವೇ ಮ್ಯಾಚಸ್ ಅಂದ ತಕ್ಷಣ ಭಯ ಇಲ್ಲ, ಹೋಮ್ ಗ್ರೌಂಡ್ ಅಂತ ತಕ್ಷಣ ಭಯ. ಯಾಕೆ ಭಯ ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಹೋಮ್ ಗ್ರೌಂಡಲ್ಲಿ ರೆಕಾರ್ಡ್ ತುಂಬಾ ಕೆಟ್ಟದಾಗಿದೆ. ಬೆಂಗಳೂರು ಅಂದ ತಕ್ಷಣ ಅದೇನೋ ಗೊತ್ತಿಲ್ಲ ಗುರು, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ ತಕ್ಷಣ ಇವ್ರಿಗೆ ಅದು ಏನು ಬರುತ್ತೆ ಏನೋ ಗೊತ್ತಿಲ್ಲ, ಮ್ಯಾಚ್ ಉಡಾಯಿಸ್ಕೊಂಡು ಹೋಗ್ಬಿಡುತ್ತೆ. ಸೊ ಸೀರಿಯಸ್ಲಿ 2 ಮ್ಯಾಚ್ ಕಂಟಿನ್ಯೂ ಹೋಮ್ ಗ್ರೌಂಡಲ್ಲಿ ಸೋತಿದ್ದಾರೆ. ಒಂದು ಡೆಲ್ಲಿ ವಿರುದ್ಧ ಸೋತಿದ್ದಾರೆ, ಒಂದು ಗುಜರಾತ್ ವಿರುದ್ಧ ಸೋತಿದ್ದಾರೆ ಗುರು. 2 ಗೆಲ್ಲೋ ಮ್ಯಾಚ್ ಗುರು. ಬರೀ 160+ ಹೊಡೆದಿದ್ದಾರೆ, ಅದು ಚಿನ್ನಸ್ವಾಮಿ ಅಂತ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ಚಲ್ಲಿ. ಸೊ ಹಾಗಾಗಿ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಲೇಬೇಕು ಇವತ್ತು. ಫಸ್ಟ್ ಬ್ಯಾಟಿಂಗ್ ಆದರೂ ಕೂಡ ಅಷ್ಟೇ, ಸೆಕೆಂಡ್ ಬ್ಯಾಟಿಂಗ್ ಆದರೂ ಕೂಡ ಅಷ್ಟೇ. ಸೊ ಬನ್ನಿ ಪಿಚ್ ರಿಪೋರ್ಟ್ ಆ್ಯಂಡ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ಬಿಡೋಣ ಡೈರೆಕ್ಟಾಗಿ. ಸೊ ಪಿಚ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಬ್ಯಾಂಗ್ಳೂರಲ್ಲಿ ಯೂಶಲಿ ಯೂಸ್ ಮಾಡೋದು ರೆಡ್ ಸಾಯಿಲ್ ಪಿಚ್ಚು. ಸೊ ಅಂದರೆ ಈ ಬಾರಿ ಮಿಕ್ಸ್ ಸಾಯಿಲ್ ಯೂಸ್ ಮಾಡ್ತಿದ್ದಾರೆ, ಅಂದರೆ ರೆಡ್ ಸಾಯಿಲ್ ಪ್ಲಸ್ ಬ್ಲ್ಯಾಕ್ ಸಾಯಿಲ್. ಸೊ ಹಾಗಾಗಿ ಇದು ಕಂಪ್ಲೀಟ್ ಬ್ಯಾಟಿಂಗ್ ಪಿಚ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅಂದರೆ ಸ್ಟಾರ್ಟಿಂಗ್ ಪವರ್ ಪ್ಲೇನಲ್ಲಿ ಸ್ವಲ್ಪ ಬ್ಯಾಟ್ಸ್ಮನ್ಸ್ಗೆ ಈಸಿ ಆಗುತ್ತೆ. ಸೊ ಬಾಲ್ ಹಳೆದಾಗ್ತಾ ಸೊ ಬೌಲರ್ಗೆ ಅಸಿಸ್ಟ್ ಆಗುತ್ತೆ ತುಂಬ, ಅಂದರೆ ಎಸ್ಪೆಷಲಿ ಸ್ಪಿನ್ನರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಾಗಾಗಿ ಲಾಸ್ಟ್ ಡೆಲ್ಲಿ ಮ್ಯಾಚಲ್ಲಿ ಕೂಡ ಹಾಗೆ ಆಯಿತು. ಸೊ ಈ ಮ್ಯಾಚಲ್ಲಿ ಆಗೋದು ಬೇಡ. ಸೊ ಈ ಮ್ಯಾಚಲ್ಲಿ ಪಿಚ್ ನಂಬರ್ ಐ ಥಿಂಕ್ 5 or 6 ನಂಬರ್ ಪಿಚ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಮ್ಯಾಚಲ್ಲಿ ಪಿಚ್ ನಂಬರ್ 4ನ ಯೂಸ್ ಮಾಡಿದ್ರು. ಸೊ ಈ ಮ್ಯಾಚಲ್ಲಿ ಸ್ವಲ್ಪ ಕಂಪ್ಲೀಟ್ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಕೊಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಯೂಸ್ ಆಗುತ್ತೆ. ಬಿಕಾಸ್ ಎರಡೂ ಕಡೆನೂ ಸ್ಕೋರ್ ಬಂದರೆ ಮ್ಯಾಚ್ ಅನ್ನೋದು ಫೈಟ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ ಯಾವ ರೀತಿ ಪಿಚ್ ಕೊಡ್ತಾರೆ ಅಂತ. ಬಟ್ ಕಂಪ್ಲೀಟಾಗಿ ರೆಕಾರ್ಡ್ ಬಗ್ಗೆ ಹೇಳಬೇಕು ಅಂತಂದರೆ, ಪಿಚ್ ಆಬ್ವಿಯಸ್ಲಿ ಬೆಂಗಳೂರು ಅಂದ ತಕ್ಷಣ ಯಾವಾಗಲೂ ಚೇಸಿಂಗೇ ತೊಗೊಳ್ತಾರೆ. ಸೊ ಅಲ್ಲಿ 200 ಹೊಡೆದ್ರು ಕೂಡ ಅಲ್ಲಿ ಒಂದು ಸೇಫ್ ಇರಲ್ಲ. ಸೊ 220 ಹೊಡೆದ್ರು ಕೂಡ ಸೇಫ್ ಇರಲ್ಲ. ಸೊ ಹಾಗಾಗಿ ನೋಡೋಣ. ಟಾಸ್ ಇವತ್ತು ಮ್ಯಾಟ್ರ್ ಆಗಲ್ಲ. ಸೊ RCB ಎಲ್ಲದಕ್ಕೂ ರೆಡಿ ಇರಬೇಕು. ಸೊ ನಾನು ಮುಂಚೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಆ್ಯಂಡ್ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಹೇಳ್ಬೇಕಂತಂದರೆ, ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ಲಾಸ್ಟ್ ಟೈಮ್ ಲಿವಿಂಗ್ಸ್ಟನ್ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಓಕೆ, ಇನ್ ಕೇಸ್ ಚಾನ್ಸ್ ಸಿಕ್ಕಿದ್ರೆ ಆಡ್ತಾ ಇದ್ರೇನೋ ಗೊತ್ತಿಲ್ಲ, ಮೇ ಬಿ. ಸೊ ಇವಾಗ ಚಾನ್ಸ್ ಸಿಕ್ಕಿಲ್ಲದೆ ಇರೋ ಕಾರಣ ಏನಾದರೂ ರೊಮಾರಿಯೋ ಶೆಫರ್ಡ್ ಅವ್ರ ಜಾಗದಲ್ಲಿ ಬರ್ಬೋದಾ ಅನ್ನೋದೊಂದು ಎಲ್ಲರ ಒಂದು ಏನಂತಾರೆ ಒಂಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಬಿಕಾಸ್ ಯಾಕೆಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಅಷ್ಟೇ ಆಡ್ತಲ್ಲ ಅಂತ. ಬಟ್ ನನ್ನ ಪ್ರಕಾರ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಬಿಕಾಸ್ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಕೆಪಬಿಲಿಟಿ ಏನು ಅಂತ ಗೊತ್ತಿದೆ. ಸೊ ಹೌದು, ಒಂದು ಮ್ಯಾಚ್ ಅವರಿಗೆ ಕರೆಕ್ಟಾಗಿ ಕೂತ್ಕೊಂತು ಅಂದರೆ, ಒಂದು ಮ್ಯಾಚಲ್ಲಿ ಅವರು ಕರೆಕ್ಟಾಗಿ ಅವರಿಗೆ ಏನಂತಾರೆ ಬ್ಯಾಟಿಂಗ್ ಒಂದು ಗ್ರಿಪ್ ಸಿಕ್ತು ಅಂತಂದರೆ, ಸೊ ಅವ್ರನ್ನ ಹಿಡಿಯೋದು ತುಂಬ ಕಷ್ಟ ಇದೆ. ಎಸ್ಪೆಷಲಿ ಬಿಗಿಟಿಂಗ್ ಕ್ಯಾಪಬಿಲಿಟಿ ಅವರಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಹಾಗಾಗಿ ಅವ್ರನ್ನ ಯಾವುದೇ ರೀತಿ ತೆಗಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ತೆಗೆದ್ರೆ ಇಲ್ಲಿ ದೇವದತ್ ಪಡಿಕ್ಕಲ್ ಅವ್ರನ್ನ ಏನಾದರೂ ನೋಡೋಕ್ಕೆ ಟ್ರೈ ಮಾಡ್ಬೋದೇನೋ, ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ಬೋದೇನೋ, ಅದು ಕೂಡ ಡೌಟ್ ಇದೆ. ಬಟ್ ಟ್ರೈ ಮಾಡ್ಬೋದು. ಇನ್ ಕೇಸ್ ಚೇಂಜ್ ಮಾಡಿದ್ರೆ, ಲೈಕ್ ಮೈನರ್ ಏನಾದರೂ ಚೇಂಜ್ ಮಾಡಿದ್ರೆ ಅದೊಂದು ಮಾಡ್ಬೋದು. ಸೊ ಅವ್ರ ಜಾಗದಲ್ಲಿ ಏನಾದರೂ ಮನೋಜ್ ಬಾಂಡಿಗೆ ಅವ್ರ ಸ್ವಸ್ತಿಕ್ ಚಿಗಾರ್ ಅವ್ರನ್ನ ನೋಡ್ಬೋದು. ಸೊ ಸ್ವಸ್ತಿಕ್ ಚಿಗಾರ್ ಅವ್ರ ಬಗ್ಗೆ ಹೇಳ್ದಂಗೆ ನಿಮಗೆ 40 ಓವರ್ ಮ್ಯಾಚಲ್ಲಿ ಲೋಕಲ್ ಲೀಗಲ್ಲಿ 56 ಬಾರಿಸಿದಂಥ ಆಟಗಾರ. ಸೊ ಹೌದು, ಲೋಕಲ್ ಲೀಗ್ ಇರ್ಬೋದು, ಲೋಕಲ್ ಬೌಲರ್ಸ್ ಇರ್ಬೋದು. ಬಟ್ ಒಬ್ಬ ಮನುಷ್ಯನಿಗೆ ಕ್ಯಾಪಬಿಲಿಟಿ 56 ಹೊಡೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಸೊ ಯಾಕೆಂದರೆ ಸ್ಟ್ರೆಂತ್ ಇರಬೇಕು, 40 ಓವರ್ ನಿಂತ್ಕೊಂಡು ಆಡಬೇಕು ಅಂದರೆ ಸ್ಟ್ರೆಂತ್ ಇರಬೇಕು. ಸೊ ಏನೋ 20 ಓವರ್ಸ್ ನಿಂತ್ಕೊಂಡು ಆಡ್ದಂಗಲ್ಲ. ಸೊ ಹಾಗಾಗಿ ನೋಡೋಣ, ಚಾನ್ಸ್ ಸಿಗುತ್ತಿಲ್ಲ. ಬಟ್ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರದ್ದು ಯಾವುದೇ ರೀತಿ ಬದಲಾವಣೆ ಕಾಣಲ್ಲ. ಲಿವಿಂಗ್ಸ್ಟನ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ನೋಡೋಣ. ಇನ್ನು ಜೇಕಬ್ ಬೆಥೆಲ್ ಅವ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು. ಸೊ ಜೇಕಬ್ ಬೆಥೆಲ್ ಅವರು ಕೂಡ ಅಷ್ಟೇ, ಅವ್ರಿಗೂ ಯಾವುದೇ ರೀತಿ ಚಾನ್ಸ್ ಸಿಕ್ಕಲ್ಲ ಇವತ್ತು ಕೂಡ. ಸೊ ಲಿಯಾಮ್ ಲಿವಿಂಗ್ಸ್ಟನ್ ಅವರೇ ಆಡ್ತಾರೆ. ಸೊ 3 ಡೌನ್ ಆರ್ 4 ಡೌನಲ್ಲಿ. ಇನ್ನು ಟಿಮ್ ಡೇವಿಡ್ ಆಸ್ ಯೂಶುವಲ್ ಯಾವಾಗಲೂ ಬಂದು ಫಿನಿಶಿಂಗ್ ಟಚಸ್ನ ಕೊಡ್ತಾ ಇದ್ದಾರೆ. ಪಂಜಾಬ್ ತಂಡನೂ ಅಷ್ಟೇ ಇತ್ತೀಚೆಗೆ ಒಳ್ಳೆ ಫಾರ್ಮ್ನಲ್ಲಿದೆ. ಸೊ ಲಾಸ್ಟ್ ಮ್ಯಾಚ್ ಕಲ್ಕತ್ತಾ ವಿರುದ್ಧ ಜಸ್ಟ್ 111 ರನ್ ಡಿಫೆಂಡ್ ಮಾಡಿ ಇವಾಗ ಬೆಂಗಳೂರು ಚಿನ್ನಸ್ವಾಮಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಎಕ್ಸ್ RCBians ಯುಜ್ವೇಂದ್ರ ಚಹಲ್ ಅಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಇದ್ದಾರೆ. ನೋಡೋಣ ಯಾವ ರೀತಿ ಈ ಕಾಂಟೆಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ವೇಟಿಂಗ್, ನೋಡೋಣ ನಿಮಗೆ ಏನು ಅನಿಸುತ್ತೆ. ಸೊ ಇವತ್ತು ಯಾರು ಗೆಲ್ಬೋದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾರು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಮ್ಯಾಚ್ ಮುಗಿದ ತಕ್ಷಣ ಬೇಗ ರಿವ್ಯೂ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ ಅಂತ ಹೇಳ್ತಾ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋಕ್ಕಾಗಿ.